ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಯೂಟ್ಯೂಬನ್ನು ಓಪನ್ ಮಾಡಿಬಿಟ್ಟು ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋಸನ್ನು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ. ಸೊ ಈ ಎರಡು ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ವ್ಯೂಸ್ನ ಸಬ್ಸ್ಕ್ರೈಬರ್ನ ಸುರಿಯುತ್ತೆ. ಏನು ಆ ಸೆಟ್ಟಿಂಗು ಎಲ್ಲಿ ಮಾಡ್ಕೋಬೇಕು ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಒಂದು ಸರಿ ಒತ್ತಿ, ನಂತರ ಮತ್ತೆ ಇನ್ನೊಂದು ಸರಿ ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಲೆಫ್ಟ್ ಸೈಡಲ್ಲಿ ಲೈಕ್ ಬಟನ್ ಇರುತ್ತೆ, ಅದನ್ನು ಒಂದು ಸರಿ ಪ್ರೆಸ್ ಮಾಡೋದ್ರ ಮುಖಾಂತರ ಆ ಒಂದು ಮಾಹಿತಿ ಬೇರೆಯವ್ರಿಗೂ ಶೇರ್ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮು ಹೈಲೈಟ್ ಆಗುತ್ತೆ ಫ್ರೆಂಡ್ಸ್. ಸೊ ಯೂಟ್ಯೂಬಿಂದ ಹೆಸರನ್ನು ಮಾಡಬೇಕು, ಯೂಟ್ಯೂಬಿಂದ ದುಡ್ಡನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತೀರಾ, ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಅದೇ ರೀತಿ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗಿಬಿಟ್ಟು ಯೂಟ್ಯೂಬು ವೀಡಿಯೋಸ್ ಮಾಡೋದನ್ನೇ ಬಿಟ್ಬಿಡ್ತೀರಾ. ಸೊ ಯೂಟ್ಯೂಬಲ್ಲಿ ವ್ಯೂಸು ಸಬ್ಸ್ಕ್ರೈಬರ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಫಸ್ಟ್ನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಕಂಟೆಂಟು ಚೆನ್ನಾಗಿರಬೇಕು, ಒಳ್ಳೆ ಕ್ಯಾಮ್ರಾ ಮೈಕ್ ಇರಬೇಕು, ನೀವು ಹೇಳೋವಂಥ ವಾಯ್ಸು ಎಲ್ಲರಿಗೂ ಅರ್ಥ ಆಗಬೇಕು, ಹೇಳೋದನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಬೇಕು. ಆ ರೀತಿ ಇದ್ದಾಗ ಎಲ್ಲರೂ ನೋಡ್ತಾರೆ. ಅಷ್ಟೇ ಅಲ್ದಿರ ಈ ಎರಡು ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಒಳ್ಳೆ ವ್ಯೂಸು ಒಳ್ಳೆ ಸಬ್ಸ್ಕ್ರೈಬರ್ ಬರ್ತಾರೆ. ಸೊ ಎಲ್ಲಿರುತ್ತೆ ಆ ಸೆಟ್ಟಿಂಗು, ಏನು ಮಾಡಬೇಕು ಅಂತ ಈಗ ನಾನು ನಿಮಗೆ ತಿಳಿಸ್ತೀನಿ. ನಿಮ್ಮ ಮೊಬೈಲಲ್ಲಿ YT ಸ್ಟುಡಿಯೋ ಅಂತಿರುತ್ತೆ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಕಮೆಂಟ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಪ್ರೆಸ್ ಮಾಡಿದ್ದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ 2 ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಪ್ರೆಸ್ ಮಾಡಿದ್ದಾದಮೇಲೆ ಇಲ್ಲಿ ಫಿಲ್ಟರ್ ಕೆಳಗಡೆ ಕಮೆಂಟ್ಸ್ ಟೈಪ್ ಅಂತಿದೆ ನೋಡಿ, ಅಲ್ಲಿ ಏನಿರುತ್ತೆ ಅಂತ ಅಂದರೆ ಎಲ್ಡ್ ಫಾರ್ ರಿವ್ಯೂ ಅಂತಿರುತ್ತೆ. ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಪಬ್ಲಿಷ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ರೆಸ್ಪಾನ್ಸ್ಡ್ ಸ್ಟೇಟಸ್ ಹತ್ರ ಐ ಹ್ಯಾವಂಟ್ ರೆಸ್ಪಾಂಡೆಡ್ ಅಂತಿರುತ್ತೆ, ನೀವು ಐ ರೆಸ್ಪಾಂಡೆಡ್ ಅನ್ನೋದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದಾದಮೇಲೆ ಬೇರೆ ಈ ಸೆಟ್ಟಿಂಗ್ ಏನು ಮಾಡೋಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಬಿಟ್ಬಿಡಿ. ಅದ್ರ ಕೆಳಗಡೆ ಸಬ್ಸ್ಕ್ರೈಬರ್ ಕೌಂಟ್ ಅಂತಿದೆ ನೋಡಿ, ಇಲ್ಲಿ ಸಬ್ಸ್ಕ್ರೈಬರ್ ಕೌಂಟ್ 100 ಅಂತಿದೆ. ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದಂಥವ್ರಿಗೆ 100 ಕೆಳಗಡೆ ಇರುತ್ತೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತ ಅಂದರೆ ಸಬ್ಸ್ಕ್ರೈಬರ್ ಕೌಂಟ್ 100 ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ 100 ಮೇಲೆ ಇದ್ದರೆ 1K ಸಬ್ಸ್ಕ್ರೈಬರ್ ಮೇಲೆ ಕ್ಲಿಕ್ ಮಾಡಿ. 1K ಅಂದರೆ 1000 ಅಂತ ಹೇಳ್ಬಿಟ್ಟು. ಅದೇ ರೀತಿ 1K ಸಬ್ಸ್ಕ್ರೈಬರ್ ಮೇಲೆ ಇದ್ದರೆ 10K ಸಬ್ಸ್ಕ್ರೈಬರ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ 10K ಮೇಲೆ ಇದ್ದರೆ 100K ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮೊಂದು ಸಬ್ಸ್ಕ್ರೈಬರ್ 100K ಮೇಲೆ ಇದ್ದರೆ 1 ಮಿಲಿಯನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಬ್ಸ್ಕ್ರೈಬರು 1 ಮಿಲಿಯನ್ಗಿಂತ ಹೆಚ್ಚಾಗಿದ್ದರೆ 10 ಮಿಲಿಯನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಒಂದು ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಈಗ ಹೇಳ್ತೀನಿ ನೋಡಿ, ಇದೇ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಟ್ಟಿಂಗು. ಈ ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ವ್ಯೂಸ್ನ ಸುರಿಮಳೆನೇ ಸುರಿಯುತ್ತೆ. ಈ ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಏನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಅನಾಲಿಟಿಕ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಬರುತ್ತೆ, ಓವರ್ ವ್ಯೂ ಅಂತ ಹೇಳ್ಬಿಟ್ಟು. ಅದರ ಒಂದು ಲೆಫ್ಟ್ ಸೈಡಲ್ಲಿ ಇನ್ಸ್ಪಿರೇಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸ್ಪ್ಲೋರ್ ಟಾಪಿಕ್ ಅಂತಿದೆ ನೋಡಿ, ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮದು ಯಾವ ಒಂದು ಚಾನಲ್ ಆಗಿರುತ್ತೆ, ಉದಾಹರಣೆಗೆ ಕುಕ್ಕಿಂಗ್ ಚಾನಲ್ಲ, ಇಲ್ಲ ಎಜುಕೇಷನ್ ಚಾನಲ್ಲ, ಅಥವಾ ಗೇಮ್ ಚಾನಲ್ಲ, ನಿಮ್ಮ ಒಂದು ಚಾನಲ್ ಏನು ಆಗಿರುತ್ತೋ ಅದನ್ನು ಆ ಒಂದು ಕುಕ್ಕಿಂಗ್ ಟೈಪ್ ಆದರೆ ಕುಕ್ಕಿಂಗ್ ಅಂತ ಟೈಪ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ನೋಡಿ ಇಲ್ಲಿ ಈಸಿ ಕುಕ್ಕಿಂಗ್ ರೆಸಿಪಿ ಫಾರ್ ಡಿನ್ನರ್ಸ್ ಅಂತ ಬರುತ್ತೆ. ಈ ರೀತಿ ಕುಕ್ಕಿಂಗ್ಗೆ ಸಂಬಂಧಪಟ್ಟಂತೆ ಟೈಟಲ್ಸು ಈ ಥರ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಹಾರ್ಟ್ ಶೇಪ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಯಾರು ಕುಕ್ಕಿಂಗ್ ಚಾನಲನ್ನು ನೋಡೋಕ್ಕೆ ಇಷ್ಟಪಡ್ತಾರೋ ಅಂಥ ಅವ್ರಿಗೆ, ನೀವು ಕುಕ್ಕಿಂಗ್ ಚಾನಲ್ ಆದರೆ ಆ ವಿಡಿಯೋಸ್ ಅವ್ರಿಗೆ ರೆಕಮೆಂಡ್ ಆಗುತ್ತೆ. ಅದೇ ರೀತಿಯಾಗಿ ಯೂಟ್ಯೂಬ್ ಟಿಪ್ಸ್ ಚಾನಲ್ ಅಂದ್ಕೊಳ್ಳಿ, ಯೂಟ್ಯೂಬ್ ಟಿಪ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆವಾಗ ಏನಾಗುತ್ತೆ ಅಂತ ಅಂದರೆ ಯೂಟ್ಯೂಬ್ ಬಗ್ಗೆ ಯಾರೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಯೂಟ್ಯೂಬ್ ಬಗ್ಗೆ ಯಾರೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂಥವ್ರಿಗೆ ಈ ಒಂದು ನಾವು ಯೂಟ್ಯೂಬ್ ಬಗ್ಗೆ ಏನೇ ವೀಡಿಯೋಸ್ ಹಾಕಿದ್ರು ಅಂಥವ್ರಿಗೆ ರೆಕಮೆಂಡ್ ಆಗುತ್ತೆ. ಯೂಟ್ಯೂಬ್ ಏನು ಮಾಡುತ್ತೆ ಅಂಥವ್ರಿಗೆ ನಮ್ಮ ಒಂದು ವೀಡಿಯೋಸನ್ನು ಕಳಿಸುತ್ತೆ. ಅದೇ ರೀತಿಯಾಗಿ ನಾನು PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ತುಂಬ ವೀಡಿಯೋಸನ್ನು ಮಾಡಿದ್ದೀನಿ. ಸೊ ಇಲ್ಲಿ PM ವಿಶ್ವಕರ್ಮ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತೀನಿ ನೋಡಿ. ಇದು ಆಲ್ರೆಡಿ ನಾನು ಇದನ್ನೆಲ್ಲ ಕ್ಲಿಕ್ ಮಾಡಿದ್ದೀನಿ, ಅದಕ್ಕೆ ನನಗೆ ಒಳ್ಳೆ ವ್ಯೂಸ್ ಬರ್ತಾಯಿದೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಬಗ್ಗೆನೂ ವೀಡಿಯೋಸನ್ನು ಮಾಡ್ತಾಯಿರ್ತೀನಿ. ಕರ್ನಾಟಕ ಗೃಹಲಕ್ಷ್ಮಿ ಅಂತ ಟೈಪ್ ಮಾಡ್ತೀನಿ.
ಇಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಬಂದಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆನೂ ಸಹ ಏನೇನು ಗೌರ್ಮೆಂಟಿಂದ ಬರುತ್ತೆ, ಏನೇನು ಗೌರ್ಮೆಂಟ್ಸ್ ಸ್ಕೀಮ್ ಇರುತ್ತೆ ಅದ್ರ ಬಗ್ಗೆನೂ ಸಹ ಹಾಕ್ತಾ ಇರ್ತೀನಿ ವೀಡಿಯೋಸ್ನ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡ್ತೀನಿ. ಸೊ ಅಲ್ಲಿ ಯಾವ ರೀತಿ ಬರುತ್ತೆ ನೋಡಿ, ಅದನ್ನು ಸಹ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಬಗ್ಗೆನೂ ಸಹ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ಸೊ ರೇಷನ್ ಕಾರ್ಡ್ ಬಗ್ಗೆನೂ ಸಹ ಹಾಕ್ತೀನಿ. ಹೌ ಟು ಅಪ್ಲೈ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. ಸೊ ರೇಷನ್ ಕಾರ್ಡ್ ಬಗ್ಗೆನೂ ಸಹ ಬರುತ್ತೆ, ಅದ್ರ ಬಗ್ಗೆನೂ ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಏನು ಒಂದು ಚಾನಲನ್ನು ಓಪನ್ ಮಾಡ್ತೀರಾ ಆ ಒಂದು ಸರ್ಚ್ ಕೊಟ್ಟರೆ ಆ ರೀತಿಯಾಗಿ ಟೈಟಲ್ಸ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಉದಾಹರಣೆ ಕಾಮಿಡಿ ಚಾನಲ್ ಅಂದ್ಕೊಳ್ಳಿ, ಕಾಮಿಡಿ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಈ ರೀತಿಯಾಗಿ ನೀವು ಯಾವುದ್ರ ಬಗ್ಗೆ ವೀಡಿಯೋಸನ್ನು ಮಾಡ್ತಾ ಇರ್ತೀರಾ ಅದನ್ನು ನೀವು ಸರ್ಚಲ್ಲಿ ಹೊಡೆದ್ಬಿಟ್ಟು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಅದನ್ನು ಸರ್ಚ್ ಮಾಡೋವಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಒಂದು ವೀಡಿಯೋಸು ರೆಕಮೆಂಡ್ ಆಗುತ್ತೆ. ಹಾಗೆ ರೆಕಮೆಂಡ್ ಆದಾಗ ಅವ್ರು ನೋಡಿದಾಗ ಒಳ್ಳೆ ವ್ಯೂಸು, ಅದೇ ರೀತಿಯಾಗಿ ಒಳ್ಳೆ ಸಬ್ಸ್ಕ್ರೈಬರು ಸಹ ಬರ್ತಾರೆ. ಮತ್ತು ಇನ್ನೊಂದು ಸೆಟ್ಟಿಂಗ್ ಏನಪ್ಪ ಅಂತ ಅಂದರೆ, ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ರೈಟ್ ಸೈಡಲ್ಲಿ ಫೋಟೋ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪೆನ್ಸಿಲ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಫಾರ್ ಯು ಅಂತಿದೆ ನೋಡಿ, ಇದು ಆಫಲ್ಲಿ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇಷ್ಟು ಸೆಟ್ಟಿಂಗನ್ನು ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ವ್ಯೂಸು, ಒಳ್ಳೆ ಸಬ್ಸ್ಕ್ರೈಬರ್ ಬರ್ತಾರೆ. ಸೊ ಅದೇ ರೀತಿಯಾಗಿ ಕಂಟೆಂಟು ಸಹ ಚೆನ್ನಾಗಿರಬೇಕಾಗುತ್ತೆ. ಸೊ ನಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬ್ ಟಿಪ್ಸ್ ಬಗ್ಗೆನೂ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ನೀವು ತಪ್ಪದೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಕೊಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.